ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಮಹಾಂತೇಶ್ವರ ಮಠದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಂಚೋಳಿ ಮಠದ ವಲಯ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮೂಲಕ 501 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಮಂತ್ ಕಟ್ಟಿಮನಿ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರು ಸ್ವಾವಲಂಬಿ ಬದುಕು ನಡೆಸುತ್ತಿದ್ದು, ಇದು ಆಶಾದಾಯಕ ಬೆಳವಣಿಗೆ ಆಗಿದೆ. ಮನೆಯಿಂದಲೇ ಹೊರಗೆ ಬಾರದಿದ್ದ ಮಹಿಳೆಯರು ಇಂದು ಯೋಜನೆಯಿಂದ ಉತ್ತಮ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ಹೇಳಿದರು. ಪತ್ರಕರ್ತರಾದ ಜಗನ್ನಾಥ್ ಶೇರಿಕರ್ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ಪರಿಸರ ಉಳಿಸಿ ಬೆಳೆಸಲು ಅನೇಕ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುತ್ತಿದೆ. ಇದರ ಜೊತೆಗೆ ಮಹಿಳೆಯರಿಗೆ ಬ್ಯಾಂಕಿನ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅದನ್ನು ಮರುಪಾವತಿ ಮಾಡಲು ಸಹ ಸ್ವ ಉದ್ಯೋಗ ಮಾಡಲು ದಾರಿ ಮಾಡಿಕೊಟ್ಟಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ವಿಜಯ ಮಹಾಂತೇಶ್ವರ ಶಿವಾಚಾರ್ಯರು, ಸಂಗಪ್ಪ ಪಾಲಮೂರ್, ರವೀಂದ್ರ ಕುಮಾರ್, ಶಕುಂತಲಾ, ಭೀಮಶೆಟ್ಟಿ ಮುರುಡಾ, ಶ್ರೀದೇವಿ ಅಶೋಕ್ ಪಾಟೀಲ್, ನರಸಮ್ಮ ಲಕ್ಷ್ಮಣ್ ಔಂಟಿ, ಜಗದೇವಿ ಗಡಂತಿ, ರಾಧಾಬಾಯಿ ಒಲೆಗೇರಿ, ಅಮರ್ ಲೋಡ್ನೂರ್, ಸುರೇಶ್ ದೇಶಪಾಂಡೆ, ರೇವಣಸಿದ್ದಪ್ಪ ಪಡ್ಶೆಟ್ಟಿ, ಸತೀಶ್ ಕೆಎಚ್ ಇತರರು ಹಾಜರಿದ್ದರು. ಧರ್ಮೋಪಾಯದ ಕೆಲಸ, ಉಪಕಾರದ ಕೆಲಸ ಮಾಡತಕ್ಕಂಥದ್ದು ಯಾವಾಗಾದ್ರಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಧರ್ಮಸ್ಥಳ. ಇವತ್ತ ಮಂಜುನಾಥ ಮಾತಾಡಂಗಿಲ್ಲ. ಇವತ್ತು ನೀವು ಧರ್ಮಸ್ಥಳಕ್ಕೆ ಹೋದ್ರೆ ಮಂಜುನಾಥ ಮಾತಾಡ್ತಾನೇನೋ ಇಲ್ಲ. ಮಾತಾಡೋರು ಯಾರು, ಮಾತಾಡೋದೇವ್ರು ಯಾರು ತಿಳ್ಕೊಂಡು ಕೇಳಿದ್ರೆ ವೀರೇಂದ್ರ ಹೆಗಡೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನತಕ್ಕಂಥ ಮಾತನ್ನ ಇವತ್ತ ನೋಡ್ರಿ. ಧಾರ್ಯಾಗ ಒಬ್ಬ ಚುಟ್ಟಾಸಿ ಇರ್ತಾನೆ, ಚುಟ್ಟಾಸಿ ಇರ್ತಾನ, ಬಲ್ಯಾಕ ಚುಟ್ಟ ಇಲ್ಲ. ಸಂಕಟದಲ್ಲಿ, ಕಷ್ಟದಲ್ಲಿ, ತಾಪತ್ರಯದಲ್ಲಿ ನರಳು ಕಾಲಕ್ಕೆ ನಮ್ಮನ್ನು ಕೈ ಎತ್ತಿ ಹಿಡಿದು ಸಾಲದ ರೂಪದಲ್ಲಿ ಅಲ್ಲ, ದಾನದ ರೂಪದಲ್ಲಿ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದವರು ಯಾರಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅನ್ನತಕ್ಕಂಥ ಮಾತನ್ನು. ಪುಣ್ಯಾತ್ಮರೇ, ಇವತ್ತಿನ ದಿವಸ ವೀರೇಂದ್ರ ಹೆಗಡೆಯವರು ಹೇಗೆ ಇವತ್ತು ನೋಡಿ, ಇಲ್ಲ ಈಗ ನಮ್ಮ ಸರ್ ಹೇಳಿದ್ರು, ಏನಾದ್ರು ತಿಳ್ಕೊಂಡು ಕೇಳಿದ್ರೆ ಯಾರ ಮೇಲೆತ್ರಕ್ಕೆ ಏರ್ಬೇಕತ್ತಾರ ಹಿಡಿದು ಎಳೀತಾರೆ, ಅವ್ರ ಹೆಸರು ಕಳಿಸ್ಬೇಕಂತ. ಸ್ವಲ್ಪ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ರಿ, ವೀರೇಂದ್ರ ಹೆಗಡೆಯವರನ್ನ ಕೆಳಮಟ್ಟಕ್ಕೆ ತರಬೇಕು, ಅವ್ರ ಹೆಸರಿಗೆ ಮಸಿ ಬೆಳಿಬೇಕಂತ ಕೆಲವೊಂದು ಕುಹಕಿಗಳು